ಶ್ರೀ ಗಣೇಶ ಪುರಾಣ ಅಧ್ಯಾಯ 59 ಸಂಕಷ್ಟ ಚತುರ್ಥಿ ವ್ರತ ಮಹಾತ್ಮ್ಯ. ಆಗ ಶೂರಸೇನನು, ಹೇ ದೇವರಾಜ, ನಿನ್ನ ಈ ವಿಮಾನವು ಏನು ಪ್ರಯತ್ನದಿಂದ ಮೇಲೇರುವುದು? ನನ್ನಿಂದ ಏನಾದರೂ ಆಗುವಂತಿದ್ದರೆ ಆ ಉಪಾಯ ನನಗೆ ನಿವೇದನೆ ಮಾಡು ಎಂದನು. ಆಗ ಇಂದ್ರನು, ನಿನ್ನ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಅಥವಾ ಕ್ಷತ್ರಿಯ ಸಂಕಷ್ಟ ಚತುರ್ಥಿ ವ್ರತ ಮಾಡುವವನು ಇದ್ದರೆ ಅವನು ತನ್ನ 1 ವರ್ಷದ ಪುಣ್ಯ ಕೊಟ್ಟರೆ ಆ ಪುಣ್ಯದಿಂದ ಈ ವಿಮಾನವು ಪುನಃ ಮೇಲೇರಿ ಗಮನಿಸುವುದು ಎಂದನು. ಮತ್ತೆ ಶೂರಸೇನನು, ದೇವೇಂದ್ರ, ಸಂಕಷ್ಟ ಚತುರ್ಥಿ ವ್ರತ ದೇವತೆ ಯಾರು? ಈ ವ್ರತ ಹೇಗೆ ಮಾಡುವುದು? ಅದನ್ನು ಪೂರ್ವದಲ್ಲಿ ಯಾರು ಮಾಡಿದರು? ಅದರಿಂದ ಅವರಿಗೆ ಏನು ಫಲ ದೊರೆಯಿತು? ಅದನ್ನೆಲ್ಲ ನನಗೆ ಸವಿಸ್ತಾರ ಹೇಳಿರಿ ಎಂದನು. ಆಗ ಇಂದ್ರನು, ಪೂರ್ವದಲ್ಲಿ ಕೃತವೀರ್ಯ ರಾಜ ಮತ್ತು ನಾರದ ಇವರಿಬ್ಬರ ಸಂವಾದವಾಯಿತು. ಅದನ್ನು ನಿನಗೆ ಹೇಳುವೆ. ಅಂದರೆ ಈ ವ್ರತ ಮಹಾತ್ಮ್ಯ ಸರ್ವವು ನಿನಗೆ ಗೊತ್ತಾಗುವುದು. ಪೂರ್ವದಲ್ಲಿ ಈ ಭೂತಲದಲ್ಲಿ ಮಹಾಪರಾಕ್ರಮಿ ಸದಾಚಾರ ಸಂಪನ್ನ ಯಜ್ಞ ಯಾಗ ಮಾಡುವ ಕೃತವೀರ್ಯ ಹೆಸರಿನ ರಾಜ ಇದ್ದನು. ಅವನ ಅರಮನೆಯಲ್ಲಿ ನಿತ್ಯ 12,000 ಬ್ರಾಹ್ಮಣ ಭೋಜನವಾಗುತ್ತಿತ್ತು. ಅವನಿಗೆ ಸುಗಂಧ ಹೆಸರಿನ ಮಹಾಪತಿವ್ರತೆ ರಾಣಿ ಇದ್ದಳು. ಸಂಪತ್ತು ಅಪರಿಮಿತವಾಗಿತ್ತು, ಆದರೆ ಸಂತತಿ ಇರಲಿಲ್ಲ. ಅವರಿಬ್ಬರು ಪುತ್ರ ಪ್ರಾಪ್ತಿಗಾಗಿ ಹೋಮ, ಹವನ, ತೀರ್ಥ ಯಾತ್ರೆ, ವ್ರತ, ದಾನ ಇತ್ಯಾದಿ ವಿಪುಲ ಉಪಾಯ ಮಾಡಿದರು. ಆದರೆ ಸಂತತಿ ಆಗಲಿಲ್ಲ. ಈ ರೀತಿ ಅನೇಕ ವರುಷ ಗತಿಸಿತು. ರಾಜನಿಗೆ ಜಿಗುಪ್ಸೆ ಆಗಿ ಪ್ರಧಾನಿಯನ್ನು ಕರೆದು ರಾಜಮುದ್ರೆ ಸರ್ವ ಸಂಪತ್ತು ಅವನ ಸ್ವಾಧೀನ ಮಾಡಿ ಆ ರಾಜ ಪತ್ನಿಯೊಂದಿಗೆ ತಪಶ್ಚರ್ಯ ಮಾಡಲು ಅರಣ್ಯಕ್ಕೆ ಹೊರಟು ಹೋದನು. ವಲ್ಕಲ ವಸ್ತ್ರ ಧಾರಣೆ ಮಾಡಿ ತಪ ಮಾಡಲಾರಂಭಿಸಿದರು. ಬಿದ್ದ ತೊಪ್ಪಲುಗಳನ್ನು ವಾಯು ಭಕ್ಷಣೆ ಮಾಡಿ ತಪವನ್ನಾರಂಭಿಸಿದರು. ರಾಜರಾಣಿಯರ ದೇಹ ಅತ್ಯಂತ ಜರ್ಜರವಾಯಿತು. ಈ ಅವಸ್ಥೆಯನ್ನು ನೋಡಿ ನಾರದ ಋಷಿ ಪಿತೃಲೋಕಕ್ಕೆ ಹೋಗಿ ಕೃತವೀರ್ಯನ ತಂದೆಯನ್ನು ಭೇಟಿಯಾದನು. ಅವನಿಗೆ, ನಿನ್ನ ಪುತ್ರ ಸಂತಾನರಹಿತ ಇದ್ದು ದೊಡ್ಡ ವಿಪತ್ತಿನಲ್ಲಿ ಇರುವನು. ಪುತ್ರ ಪ್ರಾಪ್ತಿ ಚಿಂತೆಯಲ್ಲಿ ಮಗ ಸೊಸೆ ಇಂದು ಮರಣ ಹೊಂದುವರೋ ನಾಳೆ ಮರಣ ಹೊಂದುವರೋ ಈ ಅವಸ್ಥೆಯಲ್ಲಿ ಇರುವರು. ಅವರಿಗೆ ಸ್ವರ್ಗ ಪ್ರಾಪ್ತಿ ಸಾಧಿಸುವಂಥ ಪುತ್ರ ಆದರೆ ಮಾತ್ರ ಅವರು ಬದುಕುವರು ಎಂದು ಹೇಳಿ ನಾರದರು ಸ್ವರ್ಗದಿಂದ ಮರಳುತ್ತಿರಲು ಭೃಶುಂಡಿ ಮಾತಾ ಪಿತ ಇತ್ಯಾದಿ ಪರಿವಾರ ಕುಂಭಿಪಾಕ ನರಕಯಾತನೆ ಭೋಗಿಸುತ್ತಿದ್ದರು. ಯಮದೂತರು ಅವರಿಗೆ ಹೊಡೆಯುತ್ತಿದ್ದರು. ಆ ದುಃಖದಿಂದ ಅವರು ಚೀತ್ಕಾರ ಮಾಡುತ್ತಿರುವುದು ನಾರದರ ದೃಷ್ಟಿಗೆ ಬಿದ್ದಿತು. ಅದನ್ನು ಕಂಡು ನಾರದರು ಒಮ್ಮೆಲೆ ಭೃಶುಂಡಿಯ ಕಡೆಗೆ ನೋಡಿದರು. ಅವನ ಬಳಿಗೆ ಹೋಗಿ ತಾವು ಎಲ್ಲ ವೃತ್ತಾಂತ ಹೇಳಿದರು. ಅದನ್ನು ಕೇಳಿ ಭೃಶುಂಡಿಗೆ ಬಹಳ ಉದ್ವೇಗವಾಯಿತು. ಅವನು ಕ್ಷಣ ಮಾತ್ರದಲ್ಲಿ ಕಣ್ಣು ಮುಚ್ಚಿ ಅಂತರ್ದೃಷ್ಟಿಯಿಂದ ಅವರ ಉದ್ಧಾರದ ಉಪಾಯ ಯೋಚಿಸಿದನು. ನಂತರ ಅವನು ಗಜಾನನನ ಧ್ಯಾನ ಮಾಡಿ ಗಜಾನನನ ಹಸ್ತದ ಮೇಲೆ ಸಂಕಷ್ಟ ಚತುರ್ಥಿ ವ್ರತದ 1 ದಿನದ ಪುಣ್ಯದ ಫಲವೆಂದು ಉದಕ ಬಿಟ್ಟು, ಹೇ ದೇವ ಗಣೇಶ, ನಾನು ನಿನ್ನ ಈ ವ್ರತ ಅತಿ ವೈಭವದಿಂದ ಪ್ರೇಮದಿಂದ ಮಾಡಿರುವೆ. ಅದರ ಫಲದಿಂದ ನನ್ನ ಉದ್ಧಾರ ಮಾಡು. ಗಜಾನನನ ಕೈಮೇಲೆ ಪುಣ್ಯದ ಉದಕ ಬೀಳುತ್ತಲೇ ಕುಂಭಿಪಾಕದಲ್ಲಿದ್ದ ಭೃಶುಂಡಿ ಕುಲದ ಉದ್ಧಾರವಾಯಿತು. ಅವರು ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ ಹೋದರು. ಹೀಗೆ ಇಂದ್ರನು ಸರ್ವ ವೃತ್ತಾಂತ ಹೇಳಿದನು. ಮತ್ತೆ ಇಂದ್ರನು, ಹೇ ರಾಜ, 1 ದಿನದ ಸಂಕಷ್ಟ ಚತುರ್ಥಿ ವ್ರತ ಪ್ರಭಾವ ಎಷ್ಟು ಶ್ರೇಷ್ಠ ಇದೆ ನೋಡು. ಇನ್ನು ಆ ಜನ್ಮ ಈ ವ್ರತ ಮಾಡಿದಂಥವರ ಪುಣ್ಯದಿಂದ ಈ ವಿಮಾನ ಸಹಜವಾಗಿಯೇ ಮೇಲೆದ್ದು ಗಮನ ಮಾಡುವುದು ಎಂದು ನುಡಿದನು. ಅಧ್ಯಾಯ 60 ಕೃತವೀರ್ಯನ ಪೂರ್ವಜನ್ಮ ಕಥೆ. ಕೃತವೀರ್ಯನ ತಂದೆ ತನ್ನ ಕುಲಕ್ಷಯ ಆಗುವುದೆಂದು ಅತ್ಯಂತ ದುಃಖಿತನಾಗಿ ತತ್ಕಾಲ ಬ್ರಹ್ಮದೇವನ ಕಡೆ ಹೋಗಿ, ಹೇ ಚತುರ್ಮುಖನೇ, ನನ್ನ ಪುತ್ರ ಸೊಸೆ ಅತ್ಯಂತ ಸದಾಚಾರಿ ಹಾಗೂ ಈಶ್ವರ ಭಕ್ತರಿದ್ದು ಸಂತಾನ ಏಕೆ ಆಗುತ್ತಿಲ್ಲ? ಯಾರಿಗೆ ಮಕ್ಕಳಿಲ್ಲವೋ ಅವರ ಪೂರ್ವಜರು ನರಕದಲ್ಲಿ ಉಳಿಯುವರು. ಅದಕ್ಕಾಗಿ ನನಗೆ ದೊಡ್ಡ ಚಿಂತೆ ಆಗಿದೆ. ಇದಕ್ಕಾಗಿ ನನ್ನ ಪುತ್ರನ ಅನ್ಯ ಜನ್ಮಾರ್ಜಿತ ಪಾಪ ನಾಶವಾಗುವ ಉಪಾಯ ಕೃಪೆ ಮಾಡಿ ಹೇಳಿರಿ. ಆಗ ಬ್ರಹ್ಮದೇವನು, ನಿನ್ನ ಪುತ್ರ ಪೂರ್ವ ಜನ್ಮದಲ್ಲಿ ಅದೇ ನಗರದಲ್ಲಿ ಸಾಮ ಹೆಸರಿನ ಅಂತ್ಯಜನಾಗಿದ್ದನು. ಅವನು ಒಮ್ಮೆ ದ್ರವ್ಯ ಲೋಭದಿಂದ ಶ್ರೀಮಂತ ಬ್ರಾಹ್ಮಣರ ಪ್ರಾಣಹರಣ ಮಾಡಿ ಅವರ ಬಳಿಯಲ್ಲಿದ್ದ ಸಂಪತ್ತನ್ನು ತೆಗೆದುಕೊಂಡನು. ಆ ಬ್ರಾಹ್ಮಣ ಪ್ರೇತಗಳನ್ನು ಒಂದು ಗುಹೆಯಲ್ಲಿ ಇಟ್ಟನು. ಆ ದಿವಸ ಮಾಘ ಕೃಷ್ಣ ಚತುರ್ಥಿ ಇತ್ತು. ಆ ಅಂತ್ಯಜ ಬ್ರಾಹ್ಮಣರನ್ನು ಕೊಲ್ಲುವುದಕ್ಕಾಗಿ ಅಡಗಿ ಕುಳಿತಿದ್ದನು. ಹೀಗಾಗಿ ಅಕಸ್ಮಾತ್ ಉಪವಾಸವಾಯಿತು. ಬ್ರಾಹ್ಮಣರನ್ನು ಕೊಂದಾಗ ಪ್ರಹರ ರಾತ್ರಿ ಆಗಿತ್ತು. ಚಂದ್ರೋದಯ ಸಮಯ ಮನೆಗೆ ಬಂದನು. ಅವನಿಗೆ ಗಣೇಶ ಹೆಸರಿನ ಮಗನಿದ್ದನು. ಅವನು ಮನೆಗೆ ಬಂದು
ಗಣೇಶ, ಗಣೇಶ, ಗಣೇಶ ಹೀಗೆ ಬಹಳ ಸಾರಿ ಕೂಗಿ ಕರೆದಿದ್ದನು. ನಂತರ ಪುತ್ರನೊಂದಿಗೆ ಭೋಜನ ಮಾಡಿದ್ದನು. ಈ ರೀತಿ ಅಜ್ಞಾನದಿಂದ ಅವನಿಗೆ ಚತುರ್ಥಿ ಉಪೋಷಣ ಅನಾಯಾಸವಾಗಿ ಘಟಿಸಿತು. ಇದೇ ರೀತಿ ಇದೇ ಪುಣ್ಯದಿಂದ ಅವನಿಗೆ ಸ್ವರ್ಗ ಲೋಕ ಪ್ರಾಪ್ತವಾಯಿತು. ಈ ಪುಣ್ಯದ ಫಲದಿಂದ ಸ್ವರ್ಗದಲ್ಲಿ ಅನೇಕ ಭೋಗ ಭೋಗಿಸಿ ಪುಣ್ಯವು ಮುಗಿಯುತ್ತಾ ಬರಲು ಮೃತ್ಯುಲೋಕದಲ್ಲಿ ರಾಜಕುಲದಲ್ಲಿ ಅವನ ಜನ್ಮವಾಯಿತು. ಅವನೇ ನಿನ್ನ ಪುತ್ರ ಕೃತವೀರ್ಯ. ಅವನು ಪೂರ್ವಜನ್ಮ 12 ಬ್ರಾಹ್ಮಣರ ವಧೆ ಮಾಡಿದ್ದರಿಂದ ಅವನಿಗೆ ಸಂತಾನವಾಗುತ್ತಿಲ್ಲ. ಈ ಪುಣ್ಯದ ಫಲದಿಂದ ಸ್ವರ್ಗದಲ್ಲಿ ಅನೇಕ ಭೋಗ ಭೋಗಿಸಿ ಪುಣ್ಯವು ಮುಗಿಯುತ್ತಾ ಬರಲು ಮೃತ್ಯುಲೋಕದಲ್ಲಿ ರಾಜಕುಲದಲ್ಲಿ ಅವನ ಜನ್ಮವಾಯಿತು. ಅವನೇ ನಿನ್ನ ಪುತ್ರ ಕೃತವೀರ್ಯ. ಅವನು ಪೂರ್ವಜನ್ಮ 12 ಬ್ರಾಹ್ಮಣರ ವಧೆ ಮಾಡಿದ್ದರಿಂದ ಅವನಿಗೆ ಸಂತಾನವಾಗುತ್ತಿಲ್ಲ. ನಿನ್ನ ಪುತ್ರ ಒಂದು ಸಮಯ ಸಂಕಷ್ಟ ಚತುರ್ಥಿ ವ್ರತ ಮಾಡಿದರೆ ಅದರಿಂದ ಅವನ ಪೂರ್ವಜನ್ಮದ ಪಾಪರಾಶಿಯು ಸುಟ್ಟು ಭಸ್ಮವಾಗುವುದು. ಆಗ ಪುತ್ರನಾಗುತ್ತಾನೆ. ಮಾಘವದ್ಯ ಚತುರ್ಥಿ ಮಂಗಳವಾರ ಬಂದಾಗ ಈ ವ್ರತ ಆರಂಭ ಮಾಡುವುದು ಅತ್ಯಂತ ಶ್ರೇಷ್ಠ. ಆ ದಿನ ಉತ್ತಮ ಮುಹೂರ್ತ ಇರುತ್ತದೆ. ಅಂದು ಶುಭ ಚಂದ್ರ ನೋಡಿ ದಂತಧಾವನ ಮಾಡಿ 21 ಸಾರಿ ಸ್ನಾನ ಮಾಡಿ ನಿತ್ಯ ಕರ್ಮ ಮುಗಿಸಬೇಕು. ಗಜಾನನನ ಮಂತ್ರ ಜಪ ಮಾಡಬೇಕು. ಆ ದಿನ ಉಪೋಷಣ ಮಾಡಬೇಕು. ಪರನಿಂದೆ ಪರದ್ರೋಹ ಮಾಡಬಾರದು. ಮೌನ ಸ್ವೀಕಾರ ಮಾಡಬೇಕು. ದುರ್ಜನ ಸಂಗ ಮಾಡಬಾರದು. ದುಷ್ಟ ಕೃತ್ಯ ತಾಂಬೂಲ ಭಕ್ಷಣ ವರ್ಜ್ಯ ಮಾಡಬೇಕು. ಸಾಯಂಕಾಲ ಪುನಃ ಎಳ್ಳು ಇಲ್ಲವೇ ನೆಲ್ಲಿಕಾಯಿ ರಸ ಅಂಗಕ್ಕೆ ಲೇಪಿಸಿಕೊಂಡು ಸ್ನಾನ ಮಾಡಬೇಕು. ಏಕಾಕ್ಷರ ಷಡಾಕ್ಷರ ಇಲ್ಲವೇ ವೈದಿಕ ಮಂತ್ರ ಜಯಘೋಷ ಮಾಡಬೇಕು. ಜಪ ಮಾಡಬೇಕು. ಗಜಾನನನ ಷೋಡಶೋಪಚಾರ ಪೂಜೆ ಮಾಡಬೇಕು. ಮೋದಕ, ಘಾರಿಗೆ, ಕರ್ಚಿಕಾಯಿ, ಎಳ್ಳುಂಡೆ ಇತ್ಯಾದಿ ಪದಾರ್ಥಗಳ ನೈವೇದ್ಯ ತೋರಿಸಬೇಕು. ಉತ್ತಮೋತ್ತಮ ಹಣ್ಣು, ದಕ್ಷಿಣೆ, ತಾಂಬೂಲ ಇತ್ಯಾದಿ ಉಪಚಾರ ಸಮರ್ಪಣ ಮಾಡಬೇಕು. 21 ಗರಕ್ಕೆ ಸಮರ್ಪಿಸಬೇಕು. ಆರತಿ ಮಾಡಬೇಕು. ಚಂದ್ರೋದಯ ಸಮಯ ಚಂದ್ರನನ್ನು ಅತಿಥಿ ಸ್ವರೂಪದಿಂದ ಪೂಜೆ ಮಾಡಬೇಕು. ಅರ್ಘ್ಯ ಅರ್ಪಣೆ ಮಾಡಬೇಕು. ಪ್ರಥಮ ಗಣಪತಿಗೆ ಮಹಾ ನೈವೇದ್ಯ ತೋರಿಸಿ ಚಂದ್ರನಿಗೂ ನೈವೇದ್ಯ ಸಮರ್ಪಣೆ ಮಾಡಬೇಕು. ಶಕ್ತ್ಯಾನುಸಾರ 21, 12, 10 ಕೊನೆಗೆ ಅನುಕೂಲವಿದ್ದಷ್ಟು ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು. ಗಜಾನನನ ಕಥೆ ಶ್ರವಣ ಮಾಡಿ ನಂತರ ಊಟ ಮಾಡಬೇಕು. ಉಳಿದ ರಾತ್ರಿ ಗಾಯನ ಭಜನೆ ಉತ್ಸಾಹದಿಂದ ಮಾಡಬೇಕು. ಹೀಗೆ ಯಾರು ವರ್ಷ ಪರ್ಯಂತ ಅಚಲ ಭಕ್ತಿಯಿಂದ ಈ ಸಂಕಷ್ಟ ಚತುರ್ಥಿ ವ್ರತ ಮಾಡಿದರೆ ಅವರಿಗೆ ಖಂಡಿತವಾಗಿ ಪುತ್ರ ಸಂತತಿ ಆಗುವುದು. ಅವರ ಎಲ್ಲ ಇಚ್ಛೆ ಪೂರ್ಣವಾಗುವುದು. ಶ್ರಾವಣದಲ್ಲಿ ಉಂಡೆ, ಭಾದ್ರಪದದಲ್ಲಿ ಮೊಸರು, ಅಶ್ವಿನಿಯಲ್ಲಿ ಉಪವಾಸ, ಕಾರ್ತಿಕದಲ್ಲಿ ದುಗ್ಧ, ಮಾರ್ಗಶೀರ್ಷದಲ್ಲಿ ನಿರಾಹಾರ, ಪೌಷ್ಯದಲ್ಲಿ ಗೋಮೂತ್ರ ಪಾನ, ಮಾಘದಲ್ಲಿ ಎಳ್ಳು, ಫಾಲ್ಗುಣದಲ್ಲಿ ತುಪ್ಪ ಸಕ್ಕರೆ, ಚೈತ್ರದಲ್ಲಿ ಪಂಚಗವ್ಯ ಪ್ರಾಶನ, ವೈಶಾಖದಲ್ಲಿ ಕರಕಿ ರಸ, ಜ್ಯೇಷ್ಠದಲ್ಲಿ ತುಪ್ಪ, ಆಷಾಢದಲ್ಲಿ ಜೇನುತುಪ್ಪ ಈ ಪ್ರಕಾರ ಆ ಮಾಸದಲ್ಲಿ ಸ್ವೀಕರಿಸಬೇಕು. ಅದರಿಂದ ವ್ರತ ಆಚರಿಸುವವರಿಗೆ ಸಿದ್ಧಿ ಪ್ರಾಪ್ತವಾಗುವುದು. ಮುಂದೆ ಯಾವುದೇ ಮಾಸದಲ್ಲಿ ಮಂಗಳವಾರ ಚತುರ್ಥಿ ಬಂದಾಗ ಮಾಡುವುದರ ಫಲ ಬ್ರಹ್ಮದೇವನು ಹೇಳುತ್ತಾನೆ. ಅಧ್ಯಾಯ 61 ಅಂಗಾರಕಿ ಚತುರ್ಥಿ ಮಹಾತ್ಮ್ಯ. ಬ್ರಹ್ಮದೇವರು ಹೇಳಲಾರಂಭಿಸಿದರು. ಅಂಗಾರಕಿ ಚತುರ್ಥಿ ಮಹಿಮಾ ನಾನು ನಿನಗೆ ನಿವೇದನೆ ಮಾಡುವೆ. ಅದನ್ನು ಸಾವಧಾನದಿಂದ ಶ್ರವಣ ಮಾಡು. ಪೂರ್ವದಲ್ಲಿ ಆವಂತಿ ನಗರದಲ್ಲಿ ಭಾರದ್ವಾಜ ಈ ಹೆಸರಿನ ವೇದಶಾಸ್ತ್ರದಲ್ಲಿ ನಿಪುಣನಾದ ಋಷಿ ಇದ್ದನು. ಅವನು ಅಗ್ನಿಹೋತ್ರಿ ಇದ್ದು ಶಿಷ್ಯರಿಗೆ ವಿದ್ಯೆ ಹೇಳಿಕೊಡುತ್ತಿದ್ದನು. ಒಂದು ದಿವಸ ಅವನು ಕ್ಷಿಪ್ರವರ ಸ್ನಾನಕ್ಕಾಗಿ ಹೋದಾಗ ಅಲ್ಲಿ ಅಪ್ಸರಾ ಸ್ತ್ರೀಯೊಬ್ಬಳು ಜಲಕ್ರೀಡೆ ಆಡುತ್ತಿದ್ದುದು ದೃಷ್ಟಿಗೆ ಬಿದ್ದಿತು. ಅವಳನ್ನು ನೋಡಿ ಅವನು ಕಾಮಾತುರನಾದನು. ಅವನ ವೀರ್ಯ ಸ್ಖಲನಗೊಂಡಿತು. ಅದನ್ನು ಪೃಥ್ವಿಯು ತನ್ನ ಉದರದಲ್ಲಿ ಧಾರಣ ಮಾಡಿದಳು. ಆ ರೇತಸ್ಸಿನಿಂದ ಒಂದು ಜಾಸವಂದಿ ಹೂವಿನಂತೆ ಕೆಂಪು ಬಣ್ಣದ ಪುತ್ರ ಉತ್ಪನ್ನನಾದನು. ಪೃಥ್ವಿಯು ಮಾತೃಭಾವನೆಯಿಂದ ಆ ಪುತ್ರನನ್ನು 7 ವರ್ಷ ಪಾಲನೆ ಪೋಷಣೆ ಮಾಡಿದಳು. 7 ವರ್ಷದ ನಂತರ ಆ ಕುಮಾರನು, ಹೇ ಮಾತೆ, ನನ್ನ ಶರೀರ ಇತರ ಮನುಷ್ಯರಂತೆ ಇದ್ದು ನನ್ನ ಅಂಗದ ವರ್ಣ ಮಾತ್ರ ಇಷ್ಟೇಕೆ ಕೆಂಪು ಇರುವುದು ಎಂದು ಪ್ರಶ್ನಿಸಿದನು. ಈ ಪ್ರಶ್ನೆ ಕೇಳಿ ಪೃಥ್ವಿಯು ಅವನಿಗೆ ಅವನ ಜನ್ಮ ವೃತ್ತ ನಿವೇದನೆ ಮಾಡಿದಳು. ಅದನ್ನು ಕೇಳಿ ಆ ಪುತ್ರನು, ಹೇ ಮಾತೆ, ಹಾಗಾದರೆ ನನ್ನನ್ನು ನನ್ನ ತಂದೆ ಕಡೆಗೆ ಕರೆದುಕೊಂಡು ಹೋಗು ಎಂದನು. ಪೃಥ್ವಿಯು ಮಾನ್ಯ ಮಾಡಿ ಅವನನ್ನು ತನ್ನ ಜೊತೆಗೆ ಭಾರದ್ವಾಜರ ಕಡೆಗೆ ಒಯ್ದಳು. ಆಮೇಲೆ ಶುಭ ದಿವಸ ನೋಡಿ ಅವರು ಅವನ ಉಪನಯನ ಮಾಡಿದರು. ಅವನಿಂದ ವೇದಶಾಸ್ತ್ರ ಅಭ್ಯಾಸ ಮಾಡಿಸಿದರು. ಹಾಗೆಯೇ ಗಜಾನನನ ಮಂತ್ರ ಉಪದೇಶ ಮಾಡಿ ಅನುಷ್ಠಾನ ಮಾಡಲು ಆಜ್ಞೆ ಮಾಡಿದರು.
ತಂದೆಯ ಉಪದೇಶದಂತೆ ಆ ಪುತ್ರನು ನರ್ಮದಾ ನದಿಯ ದಂಡೆಗೆ ಹೋಗಿ ಗಜಾನನನ ಕುರಿತು ತಪಶ್ಚರ್ಯ ಮಾಡಿದನು. 1,000 ವರ್ಷ ತಪಶ್ಚರ್ಯ ಮಾಡಿದ ಮೇಲೆ ಮಾಘ ಶುದ್ಧ ಚತುರ್ಥಿ ದಿನ ಗಜಾನನ ಅವನಿಗೆ ಪ್ರಸನ್ನನಾದನು. ಇಚ್ಛಿತ ವರ ಬೇಡಲು ಕೇಳಿದನು. ಆಗ ಕುಮಾರನು, ನಮಸ್ತೆ ವಿಘ್ನನಾಶಾಯ, ನಮಸ್ತೆ ವಿಘ್ನಕಾರಿಣೆ, ಸುರಸುರಾರಾಮೀಶಾಯ, ಸರ್ವಶಕ್ತ್ಯುಪಬೃಂಹಿಣೆ ಎಂದು ಸ್ತುತಿಸಿದನು. ಮತ್ತು ನನಗೆ ಸ್ವರ್ಗದಲ್ಲಿ ಅಮೃತ ಪ್ರಾಶನ ಇಚ್ಛೆ ಇದೆ. ಅಲ್ಲದೆ ನನ್ನ ಹೆಸರು ತ್ರಿಭುವನದಲ್ಲಿ ವಿಖ್ಯಾತವಾಗಬೇಕು. ಮತ್ತು ನೀನು ಪ್ರಸನ್ನನಾದ ಈ ಚತುರ್ಥಿ ದಿನವೂ ಕಲ್ಯಾಣಕಾರಿಯಾಗಬೇಕು. ಹೀಗೆ ವರಬೇಡಿದನು. ಗಜಾನನನು, ನಿನಗೆ ದೇವತೆಗಳ ಜೊತೆ ಅಮೃತ ಪ್ರಾಶನವಾಗುವುದು, ನಿನಗೆ ಮಂಗಲನೆಂದು ಸುಂದರ ಹೆಸರು ಪ್ರಸಿದ್ಧವಾಗುವುದು. ನಿನ್ನ ದೇಹವರ್ಣ ಅಂಗಾರದಂತೆ ಪ್ರಮಾಣವಾಗಿ ಕೆಂಪು ಇರುವುದು. ಅದಕ್ಕೆ ನಿನಗೆ ಅಂಗಾರಕ ಅನ್ನುವರು. ನೀನು ಭೂಮಿಯ ಉದರದಿಂದ ಜನ್ಮಿಸಿದ್ದರಿಂದ ನಿನಗೆ ಭೌಮ ಎಂದು ಅನ್ನುವರು. ಈ ಪ್ರಕಾರ ವರ ಕೊಟ್ಟು ಗುಪ್ತನಾದನು. ಮಂಗಲನು ಆ ಸ್ಥಳದಲ್ಲಿ ಉತ್ತಮ ಪ್ರಕಾರದ ದೇವಾಲಯ ಕಟ್ಟಿಸಿದನು. ಅದರೊಳಗೆ 10 ಕೈಗಳುಳ್ಳ ಸೊಂಡಿಯ ಗಣಪತಿ ಸುಂದರ ಮೂರ್ತಿ ಸ್ಥಾಪಿಸಿದನು. ಆ ಮೂರ್ತಿಗೆ ಮಂಗಲಮೂರ್ತಿ ಹೀಗೆ ಹೆಸರಿಟ್ಟನು. ನಂತರ ಗಣೇಶನ ದೂತನು ವಿಮಾನದಲ್ಲಿ ಭೂಮಿ ಪುತ್ರನನ್ನು ಕೂರಿಸಿ ಗಜಾನನನ ಚರಣಸಿದ್ಧಿಯಲ್ಲಿ ಕರೆತಂದನು. ಭೌಮ ಅಂದರೆ ಭೂಮಿಪುತ್ರ. ಚತುರ್ಥಿ ದಿವಸ ಗಣಪತಿ ಪ್ರಸನ್ನನಾದ ಮೂಲಕ ಭೌಮವಾರ ಬರುವ ಚತುರ್ಥಿಯ ಮಹಾತ್ಮ್ಯ ಅತ್ಯಂತ ಶ್ರೇಷ್ಠ. ಭೌಮನ 2ನೇ ಹೆಸರು ಅಂಗಾರಕವೆಂದು. ಮಂಗಳವಾರ ಬರುವ ಚತುರ್ಥಿಗೆ ಅಂಗಾರಕಿ ಎಂದು ಕರೆಯುತ್ತಾರೆ. ಈ ಮಂಗಲಮೂರ್ತಿ ಸ್ಥಾನ ಪಾರನೇರ ನಗರದ ಪಶ್ಚಿಮಕ್ಕೆ ಇರುತ್ತದೆ. ಅದಕ್ಕೆ ಚಿಂತಾಮಣಿ ಕ್ಷೇತ್ರ ಅನ್ನುತ್ತಾರೆ.